ನಮಸ್ಕಾರ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಭಾರತದಲ್ಲಿ ಪ್ರತಿ ವರ್ಷ ಸಂಧಿವಾತದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮತ್ತೆ ಕೀಲು ಬದಲಿ ಅಂದ್ರೆ ನೀ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಶಸ್ತ್ರಚಿಕಿತ್ಸೆಗಳು ಈಗ ಯಶಸ್ವಿ ಕೂಡ ಆಗ್ತಾ ಇವೆ. ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಜನ ಈ ತರ ಸರ್ಜರಿಗಳಿಗೆ ಕೇವಲ ಮೆಟ್ರೋ ನಗರಗಳಿಗೆ ಪ್ರಯಾಣಿಸುವಂತ ಅಗತ್ಯ ಇಲ್ಲ. ಎಲ್ಲಾ ಕಡೆಯಲ್ಲೂ ಕೂಡ ಸರ್ಜರಿಗೆ ಅವಕಾಶ ಹೆಚ್ಚಾಗಿದೆ. ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯು ಹಲವಾರು ಪ್ರಯೋಜನಗಳನ್ನ ಹೊಂದಿದೆ. ಹಾಗಾದ್ರೆ ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಗೆ ಮಾಡಲಾಗುತ್ತೆ ಮತ್ತೆ ಇದಕ್ಕಿರುವಂತಹ ಪ್ರಯೋಜನಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಮತ್ತು ಮೆಡಿಕಲ್ ಡೈರೆಕ್ಟರ್, ಜಿಸಿ ಸ್ಪೋರ್ಟ್ಸ್ ಮೆಡಿಸಿನ್ ಸೆಂಟರ್ ಮತ್ತು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಗಿರೀಶ್ ಚಂದ್ರ ರಂಗಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಡಾಕ್ಟರ್, ನಿಮಗೆ ಸುಮಾರು 25 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಈ ಹೋಲ್ ಪ್ರೊಸೆಸ್ ಏನಿದೆ, ಮುಂಚೆ ಎಲ್ಲ ಯಾವ ರೀತಿ ನೀ ರಿಪ್ಲೇಸ್ಮೆಂಟ್ ಮಾಡಲಾಗ್ತಾ ಇತ್ತು, ಅದು ಪೇಷಂಟ್ಗೆ ಆಗಿರ್ಬೋದು ಅಥವಾ ಡಾಕ್ಟರ್ಸ್ಗೆ ಆಗಿರ್ಬೋದು, ಯಾವ ರೀತಿ ವ್ಯತ್ಯಾಸ ಮಾಡ್ತಾ ಇತ್ತು, ಇದನ್ನೆಲ್ಲನೂ ಕೂಡ ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ಈಗ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ತುಂಬಾನೇ ಹೆಚ್ಚಾಗಿದೆ. ಸೊ ನೀವು ನೋಡಿರೋ ಪ್ರಕಾರ ಏನು ಡಿಫ್ರೆನ್ಸಸ್ ಡಾಕ್ಟರ್ ಮೇನ್ಲಿ? ಫಸ್ಟ್ ನಾನು ಶುರು ಮಾಡಿದಾಗ ಹೆಂಗಿತ್ತು ಅಂತ, ಇಟ್ ವಾಸ್ ಕನ್ವೆನ್ಷನಲ್ ಅಂತ ಅಂದರೆ ನಾವು ಕೆಲವು ಜಿಗ್ಸ್ ಅಂತ ಒಂದು ವಸ್ತುಗಳು ಬರುತ್ತೆ, ಅದನ್ನು ನೀಗೆ ಫಿಕ್ಸ್ ಮಾಡಿ ಅದರಲ್ಲಿ ಅಲೈನ್ಮೆಂಟ್ ತೊಗೊಂಡು ನಾವು ಕಟ್ಸ್ ಮಾಡ್ತಿದ್ವಿ. ಅಂದರೆ ಕಟ್ಸ್ ಅಂತ ಅಂದರೆ ನಾವು ಯಾವ ಥರ ಶೇಪ್ ಮಾಡಬೇಕು, ಜಾಯಿಂಟ್ನ ಇಂಪ್ಲಾಂಟ್ನ ಹೆಂಗೆ ಕೂಡಿಸ್ಬೇಕು, ಅದೆಲ್ಲ ಜಿಗ್ಗಿನ ಸಹಾಯದಿಂದ ನಾವು ಕಟ್ ಮಾಡ್ತಿದ್ವಿ. ಈಗ ಅದು ಆ ವರ್ಷಗಳಿಂದ ಸುಮಾರು ವರ್ಷಗಳಿಂದ ಬಂದಿದ್ದು ಈಗ ಕೆಲವು ಚೇಂಜಸ್ಗಳಾಗ್ಬಿಟ್ಟಿದೆ. ಆ ಚೇಂಜಸಲ್ಲಿ ಏನಾಗಿದೆ ಅಂದರೆ, ಈಗ ರೋಬೋಟಿಕ್ ಸರ್ಜರಿ ಬಂದಿದೆ. ಫಸ್ಟ್ ರೋಬೋಟಿಕ್ಕಿಂತ ಮುಂಚೆ ನ್ಯಾವಿಗೇಷನ್ ಅಂತ ಬಂತು. ನ್ಯಾವಿಗೇಷನ್ ಆದಮೇಲೆ ಈಗ ರೋಬೋಟಿಕ್ ಬಂದಿದೆ. ರೋಬೋಟಿಕ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ರೀಪ್ಲೇಸ್ಮೆಂಟ್. ಸೊ ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ನಮಗೆ ಒಂದು ಪರ್ಸನ್ದು ಜಾಯಿಂಟಿನ ಸ್ಕ್ಯಾನ್ ತೊಗೊಂಡು, ಆ ಸ್ಕ್ಯಾನಿನ ಸಿ ಟಿ ಸ್ಕ್ಯಾನ್ ತೊಗೊಂಡು ಅದರಲ್ಲಿ ಯಾವ ಥರ ಶೇಪ್ ಇದೆ ಬೋನು, ಎಷ್ಟು ಎಕ್ಸ್ಟ್ರಾ ಬೋನ್, ಅದಕ್ಕೆ ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ, ಆಸ್ಟಿಯೋಫೈಟ್ಸ್ ಎಷ್ಟು ಬೆಳೆದಿದೆ, ಹಿಂದ್ಗಡೆ ಇದೆಯೋ ಮುಂದ್ಗಡೆ ಇದೆಯೋ, ಅದೆಲ್ಲ ಒಂದು 3D CT ಸ್ಕ್ಯಾನ್ ಮಾಡಿ, ಜೊತೆಗೆ ಅಲೈನ್ಮೆಂಟ್ ತೊಗೋತೀವಿ. ಹಿಪ್ ಜಾಯಿಂಟ್, ನೀ ಜಾಯಿಂಟ್ ಆ್ಯಂಡ್ ಆ್ಯಂಕಲ್ ಜಾಯಿಂಟ್, ಈ ಮೂರಿನ ಅಲೈನ್ಮೆಂಟ್ ತೊಗೊಂಡು ಅದನ್ನು ಇದನ್ನ ಕನ್ವರ್ಟ್ ಮಾಡ್ತೀವಿ, ರೋಬೋಟಿಕ್ಗೆ ಆ್ಯಡ್ ಮಾಡಿ ಅದು ಕಟ್ಸ್ನ ನಮಗೆ ಡಿಸೈನ್ ಮಾಡಿ ಕೊಡುತ್ತೆ. ಅದೇ ಥರನೇ ಕಟ್ಸ್ ಮಾಡೋದು. ಸೊ ಇದು ಒಂದು ಕೆಲವು ವರ್ಷಗಳಿಂದ ಆದ ಇಂಪ್ರೂವ್ಮೆಂಟ್ಸ್ ಇನ್ ಸರ್ಜರಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಡಾಕ್ಟರ್, ನೀವು ಹೇಳಿದ್ರಿ 3D CT ಸ್ಕ್ಯಾನ್ ಯೂಸ್ ಮಾಡ್ತೀವಿ ಅಂತ. ಸೊ ಇದರ ಪಾತ್ರ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ತುಂಬಾನೇ ದೊಡ್ಡದಾಗಿರುತ್ತೆ ಹಾಗಿದ್ರೆ ಅಂತ? ಡೆಫಿನೆಟ್ಲಿ. ಯಾಕೆ ಅಂತ ಅಂದರೆ, ಇದರಲ್ಲಿ ಅಗೇನ್ ನಾವು ಡಿವೈಡ್ ಮಾಡ್ಬೋದು. ಈಗ ರೋಬೋಟಿಕಲ್ಲಿ ವಿತ್ 3D CT ಸ್ಕ್ಯಾನ್, ವಿತೌಟ್ CT ಸ್ಕ್ಯಾನ್, ಅಥವಾ ಎರಡು ಥರ ವಿಧಾನಗಳಿದೆ ರೋಬೋಟಲ್ಲಿ. ಕೆಲವು ರೋಬೋಟಿಕ್ ಸರ್ಜರೀಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಅಲ್ಲಿ ಟೆಂಪ್ಲೇಟ್ಸ್ ಇರುತ್ತೆ. ಆ ಟೆಂಪ್ಲೇಟ್ಸ್ ಹೆಂಗಿತ್ತು ಅಂದರೆ, ನ್ಯಾವಿಗೇಷನಲ್ಲಿ ಯೂಸ್ ಮಾಡ್ತಿದ್ದ ಟೆಂಪ್ಲೇಟ್ಸ್, ಅದೇ ಥರನೇ ಕೆಲವು ಥೌಸಂಡ್ಸ್ ಆಫ್ ನೀದು ಟೆಂಪ್ಲೇಟ್ಸ್ ಇದೆ. ಆ ಟೆಂಪ್ಲೇಟ್ಸ್ಗೆ ಮ್ಯಾಚ್ ಮಾಡಿ ಮಾಡೋಂಥ ಕೆಲವು ರೋಬೋಟ್ಸ್ ಇದೆ. ಕೆಲವು ರೋಬೋಟ್ಸು ಈಗ ಎಕ್ಸಾಂಪಲ್ ಕೆಲವು ಅಂದರೆ ಒಂದು 2-3 ಜಾಸ್ತಿ ಇಲ್ಲ CT ಸ್ಕ್ಯಾನ್ ಯೂಸ್ ಮಾಡಿ ಮಾಡೋ ಅಂಥದ್ದು. ಅದರಲ್ಲಿ ಕೆಲವು ರೋಬೋಟ್ಸ್ ಏನು ಮಾಡ್ತೀವಿ ಅಂತಂದರೆ, CT ಸ್ಕ್ಯಾನ್ ಅದು ವೆರಿ ಎಸೆನ್ಷಿಯಲ್. ಆ CT ಸ್ಕ್ಯಾನ್ ತೊಗೊಂಡು ಆ ಮನುಷ್ಯನಿಗೆ ಹೆಂಗೆ ಫಿಟ್ ಮಾಡಬೇಕು ಆ ಥರ ಫಿಟ್ ಮಾಡಿ, ಅದಕ್ಕೆ ಇದು ಇನ್ನೊಂದು ಹೆಸರು ಏನಂದರೆ ಕಸ್ಟಮೈಸ್ಡ್ ನೀ ರಿಪ್ಲೇಸ್ಮೆಂಟ್ ಅಂತ ನೀವು ಹೇಳ್ಬೋದು ಇದಕ್ಕೆ. ಡಾಕ್ಟರ್, ನೀವು ಹೇಳ್ತಾ ಇರಬೇಕಾದ್ರೆ ಅಂದರೆ ಈ ಪ್ರೊಸೀಜರಲ್ಲಿ ಪ್ರಿಸಿಷನ್ ತುಂಬಾನೇ ಮುಖ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದನ್ನು ಹೇಗೆ ಎನ್ಶ್ಯೂರ್ ಮಾಡ್ತಾರೆ? ಮತ್ತು ಈ ಹ್ಯಾಪ್ಟಿಕ್ಸ್ ಅಂದರೆ ಏನು ಡಾಕ್ಟರ್? ಇದರಲ್ಲಿ ಸಿನ್ಸ್ ನಾವು ಇದರಲ್ಲಿ ಆಕ್ಸಿಸ್ ತೊಗೋತೀವಲ್ಲ, ಅದು ಮೆಕ್ಯಾನಿಕಲ್ ಆಕ್ಸಿಸ್ ಅಂತ ಬರುತ್ತೆ, ಇನ್ನೊಂದು ಅನಾಟಮಿಕಲ್ ಆಕ್ಸಿಸ್ ಅಂತ ಬರುತ್ತೆ. ಇದೆರಡನ್ನೂ ಮ್ಯಾಚ್ ಮಾಡ್ತೀವಿ 3D CT ಸ್ಕ್ಯಾನಲ್ಲಿ. ಆ ಸ್ಕ್ಯಾನ್ ಮಾಡಿದಾಗ ಈವನ್ 1 ಡಿಗ್ರಿ ವೇರಿಯೇಷನ್ಸೂ ಕರೆಕ್ಷನ್ ಕೊಡ್ಬೋದು. ಜೊತೆಗೆ ನೀವು ಆಪ್ಟಿಕ್ಸ್ ಅಂತ ಕೇಳಿದ್ರೆ, ಆಪ್ಟಿಕ್ಸ್ ಅಂದರೆ ಏನು ಅಂತಂದರೆ, ಇದೊಂಥರ ಬೌಂಡ್ರಿ ಇದ್ದಂಗೆ. ಕಟ್ಸ್ ಮಾಡಬೇಕಾದ್ರೆ ನಮಗೆ ಆ ಬೌಂಡ್ರಿ ಒಳಗಡೆ ಕಟ್ ಮಾಡುತ್ತೆ. ಯಾಕಂದರೆ ನಮಗೆ ಬೋನ್ ಒಂದೇ ಇರೋದಿಲ್ಲ, ಜೊತೆಗೆ ಸಾಫ್ಟ್ ಟಿಶ್ಯೂಸ್ ಇರುತ್ತೆ, ಮಸಲ್ಸ್ ಇರುತ್ತೆ, ಲಿಗಮೆಂಟ್ಸ್ ಇರುತ್ತೆ, ಆಮೇಲೆ ನರ್ವ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಆ ಆಪ್ಟಿಕ್ ಬೌಂಡ್ರಿ ಒಳಗಡೆ ಕಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ಏನೇ ಆದ್ರೂ ಆ ಬೌಂಡ್ರಿಯಿಂದ ಹೊರಗಡೆ ಹೋಗೋದಿಲ್ಲ ಕಟ್ಸ್. ಸೊ ಅವಾಗ ದ ಸಾಫ್ಟ್ ಟಿಶ್ಯೂಸ್ ಆರ್ ಸೇಫ್, ಲಿಗಮೆಂಟ್ಸ್ ಆರ್ ಸೇಫ್, ಆಮೇಲೆ ಬ್ಲಡ್ ವೆಸಲ್ಸ್, ದ ವೆಸಲ್ಸ್ ಆ್ಯಂಡ್ ನರ್ವ್ಸ್ ಆರ್ ಸೇಫ್. ಸೊ ಇದು ಆಪ್ಟಿಕ್ ಕಂಟ್ರೋಲ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಏನೇ ತಪ್ಪು ಮಾಡೋಕ್ಕೂ ಆಗೋದಿಲ್ಲ ಅದರಲ್ಲಿ, ಯಾಕಂದರೆ ಆ ಮಿಷಿನ್ ಅದರಿಂದ ಮುಂದಕ್ಕೆ ಹೋಗಿಬಿಡೋದಿಲ್ಲ, ಅಷ್ಟಕ್ಕೆ ಬ್ರೇಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡ್ಯಾಮೇಜಸ್ ಆರ್ ವೆರಿ 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 ನೆಗ್ಲಿಜಿಬಲ್. ಡಾಕ್ಟರ್, ಮುಂದುವರೆದಂಥ ಈ ತಂತ್ರಜ್ಞಾನ ತುಂಬ ಜನಕ್ಕೆ ಹೆಲ್ಪ್ ಮಾಡಿದೆ. ತುಂಬ ಜನ ಡಾಕ್ಟರ್ಸ್ಗೆ, ಎಸ್ಪೆಷಲಿ ಮೆಡಿಕಲ್ ಫೀಲ್ಡ್ಗೆ ತುಂಬ ಜನ ಡಾಕ್ಟರ್ಸ್ಗೆ ಹೆಲ್ಪ್ ಮಾಡಿದೆ. ಅದೇ ರೀತಿಯಾಗಿ ಪೇಷಂಟ್ಗೆ ಇದರಿಂದ ಯಾವ ರೀತಿ ಅಡ್ವಾಂಟೇಜ್ ಆಗಿದೆ? ನೋವು ಕಡಿಮೆ ಆಗುತ್ತಾ, ಮತ್ತು ರಿಕವರಿ ಟೈಮ್ ಕೂಡ ಕಡಿಮೆ ಆಗುತ್ತಾ? ಅದರ ಬಗ್ಗೆ ನೀವು ಹೇಳೋದಾದರೆ?
ಸೊ ಡೆಫಿನೆಟ್ಲಿ ಇದು ವೆನ್ ಕಂಪೇರ್ ಟು ಡಾಕ್ಟರ್ಸ್ ಪೇಷಂಟ್ಸ್ಗೆ ತುಂಬ ಅಡ್ವಾಂಟೇಜ್. ಯಾಕಂದರೆ ಡಾಕ್ಟರ್ಸ್ಗಳಲ್ಲಿ ಇದರಲ್ಲಿ ಪ್ರೀ ಆಪ್ ಇವ್ಯಾಲ್ಯೂಯೇಷನ್ ತುಂಬ ಟೈಮ್ ತೊಗೊಳುತ್ತೆ ಇದರಲ್ಲಿ. ವೆರಾಸ್ ಪೇಷಂಟ್ಸ್ಗೆ ಇಟ್ಸ್ ವೆರಿ ಈಸಿ. ಏನಾಗುತ್ತೆ ಒಂದು ಇದರಲ್ಲಿ ನಾವು ಮೆಕ್ಯಾನಿಕಲ್ ಆಕ್ಸಿಸ್ ಅಂತ ಹೇಳಿದ್ನಲ್ಲ, ಆವಾಗ ಅದೆಲ್ಲ ತೊಗೊಂಡಾಗ ನಮಗೆ ಪೇಷಂಟ್ ಅಲೈನ್ಮೆಂಟ್ ವಿಲ್ ಬಿ ಪರ್ಫೆಕ್ಟ್. ಸೊ ಒಂದು ಸರಿ ಅಲೈನ್ಮೆಂಟ್ ಪರ್ಫೆಕ್ಟ್ ಆದಮೇಲೆ ವೇರ್ ಆ್ಯಂಡ್ ಟೇರ್ ಕಡಿಮೆ. ಯಾಕಂದರೆ ಈವನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಜಾಯಿಂಟೂ ಆರ್ಟಿಫಿಷಿಯಲ್ ಜಾಯಿಂಟೂ ವೇರ್ ಆ್ಯಂಡ್ ಟೇರ್ ಇರುತ್ತೆ. ಸೊ ಇದರಲ್ಲಿ ವೇರ್ ಆ್ಯಂಡ್ ಟೇರ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಲಾಂಜಿಟಿವಿಟಿ ಅಂದರೆ ಇಂಪ್ಲಾಂಟ್ ಬಾಳಿಕೆ ಬರೋ ಟೈಮು ತುಂಬ ಜಾಸ್ತಿ ಆಗುತ್ತೆ. ಸೊ ಒಂದು 20 ವರ್ಷ ಬರುತ್ತೆ, ಒಂದು 30 ವರ್ಷ ಬಾಳಿಕೆ ಬರುತ್ತೆ, ಆ ಥರ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ಏನು ಮಾಡ್ತೀವಿ ಅಂದರೆ ನಾರ್ಮಲ್ ಕನ್ವೆನ್ಷನಲ್ ಮಾಡಬೇಕಾದ್ರೆ ನಾವು ಸಾಫ್ಟ್ ಟಿಶ್ಯೂ ರಿಲೀಸಸ್ ಅಂತ ಮಾಡ್ತೀವಿ. ಇದರಲ್ಲಿ ಸಾಫ್ಟ್ ಟಿಶ್ಯೂ ರಿಲೀಸಸ್ ಆರ್ ವೆರಿ ಮಿನಿಮಲ್. ಆ ಸಾಫ್ಟ್ ಟಿಶ್ಯೂ ರಿಲೀಸ್ ಮಿನಿಮಲ್ ಆದ್ದರಿಂದ ಬ್ಲೀಡಿಂಗ್ ಕಡಿಮೆ ಇರುತ್ತೆ, ಮತ್ತು ಪೇಯ್ನ್ ಪೋಸ್ಟ್ ಆಫ್ ಪೇಯ್ನ್ ಕಡಿಮೆ ಇರುತ್ತೆ. ಆಮೇಲೆ ಸ್ಟಿಫ್ನೆಸ್ ಯಾವಾಗ ಅಂದರೆ ನಾವು ಜಾಸ್ತಿ ಸಾಫ್ಟ್ ಟಿಶ್ಯೂ ರಿಲೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ದೇರ್ ಇಸ್ ಫೈಬರ್ಸ್ ಟಿಶ್ಯೂ ಫಾರ್ಮೇಷನ್, ಅಂದರೆ ದುರ್ಮಾಂಸ ಥರ ಬೆಳ್ಕೊಳ್ಳುತ್ತೆ, ಅದಕ್ಕೆ ಟೈಟ್ ಆಗುತ್ತೆ. ಇವೆಲ್ಲ ಅವಾಯ್ಡ್ ಮಾಡ್ಬೋದು ರೋಬೋಟಿಕ್ ರಿಪ್ಲೇಸ್ಮೆಂಟ್ಸಲ್ಲಿ. ಮತ್ತು ಅರ್ಲಿ ಮೊಬಿಲೈಸೇಷನ್, ಪೇಯ್ನ್ ಕಡಿಮೆ ಆದ್ದರಿಂದ ಪೇಷಂಟ್ ಬೇಗ ವಾಕ್ ಮಾಡ್ತಾರೆ. ಸೊ ಮತ್ತು ನೀಡ್ ಫಾರ್ ಫಿಸಿಯೋಥೆರಪಿ, ಯಾಕಂದರೆ ಅಲೈನ್ಮೆಂಟ್ ಮಾಡಿ ಮತ್ತು ಆ ಟೈಟ್ನೆಸ್ ಆನ್ ಟೇಬಲ್ ಅಂದರೆ ರಿಯಲ್ ಟೈಮಲ್ಲಿ ನಾವು ವಿ ಅಡ್ಜಸ್ಟ್ ದ ಗ್ಯಾಪ್ಸ್. ಸೊ ಆ ಎಲಾಸ್ಟಿಸಿಟಿ ಆಫ್ ದ ಜಾಯಿಂಟ್ನ ಅಡ್ಜಸ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ತುಂಬ ಟೈಟ್ ಇರೋಲ್ಲ, ತುಂಬ ಲೂಸ್ ಇರೋಲ್ಲ. ಸೊ ನೀಡ್ ಫಾರ್ ಫಿಸಿಯೋಥೆರಪಿನೂ ಕಡಿಮೆ ಆಗುತ್ತೆ. ಸೊ ಅದರಿಂದ ಬೇಗ ಪೇಷಂಟು ಮೊಬೈಲ್ ಆಗ್ಬೋದು. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಓಕೆ ಓಕೆ ಡಾಕ್ಟರ್, ಅಂದರೆ ಈ ಪ್ರೊಸೀಜರ್ ಎಲ್ಲ ಎಷ್ಟು ಟೈಮ್ ತೊಗೊಳ್ಬಹುದು? ಅಂದರೆ ಸರ್ಜರಿ ಆಗಿರ್ಬೋದು ಮತ್ತು ರಿಕವರ್ ಆಗೋದಕ್ಕಾಗಿರ್ಬೋದು, ಎಷ್ಟು ದಿನಗಳಿಗೆ ನಾರ್ಮಲ್ ಆಗಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗಬಹುದು? ಸೊ ಆ ರೀತಿ ಏನಾದರೂ ಹೇಳ್ಬೋದಾ ನೀವು? ಇದು ಯೂಶಲಿ ದ ಸರ್ಜರಿ ಹೆಂಗೆ ಅಂತಂದರೆ ಒಂದು ಫಸ್ಟ್ ಪ್ರೀ ಆಪರೇಟಿವ್ ಪ್ಲಾನಿಂಗ್. ಯೂಶಲಿ ಈಗ ನೀ ರಿಪ್ಲೇಸ್ಮೆಂಟ್ ಆದರೆ ಪ್ರೀ ಆಪರೇಟಿವ್ ಪ್ಲಾನಿಂಗಲ್ಲಿ 1 ಡೇ ಸಾಕು. ಸೊ ಅದ್ರದ್ದು CT ಸ್ಕ್ಯಾನ್ ಮಾಡಿ ಅದನ್ನೆಲ್ಲ ಕಟ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ, ಮತ್ತು ಅದಕ್ಕೆ ಅಂತಲೇ ಸಪ್ರೇಟ್ ಪರ್ಸನ್ಸ್ ಇರ್ತಾರೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ ಇರ್ಬೋದು, ಇಲ್ಲಿ ಅದಕ್ಕೆ ಅಂತಲೇ ಟ್ರೈನ್ ಆಗಿರೋ ಪೀಪಲ್ ಇರ್ತಾರೆ. ಸೊ ಅವರು ಅದನ್ನು ಡಿಸೈನ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ನಮಗೆ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ಈ ಥರ ಮಾಡಬೇಕು, ಇಷ್ಟಿದೆ ಕಟ್ಸು, ಈ ಥರ ಇದೆ ಅಂತೆಲ್ಲ ನಮಗೆ ಒಂದು ಬ್ರೀಫಿಂಗ್ ಕೊಡ್ತಾರೆ ಬಿಫೋರ್ ಸರ್ಜರಿ. ಸೊ ಇದು ಪ್ರೀ ಆಪ್ ಪ್ಲಾನಿಂಗ್. ಪರ್ ಆಪರೇಟಿವ್ ಅಂತಂದರೆ ಡ್ಯೂರಿಂಗ್ ದ ಸರ್ಜರಿ ಏನು ಮಾಡ್ತೀವಿ ಅಂತಂದರೆ, ಈಗ ನಾರ್ಮಲಿ ಎಲ್ಲ ಕಟ್ ಮಾಡೋದೆಲ್ಲ ಸೇಮ್ ಕನ್ವೆನ್ಷನಲ್ಗೂ ಒಂದೇ ಥರನೇ, ಇದಕ್ಕೂ ಒಂದೇ ಥರನೇ. ಬಟ್ ಇದರಲ್ಲಿ ನಾವು ಕೆಲವು ಪಾಯಿಂಟ್ಸ್ಗಳಿರುತ್ತೆ, ಬೋನಿ ಲ್ಯಾಂಡ್ ಮಾರ್ಕ್ಸ್ನ, ಅದನ್ನ ರಿಯಲ್ ಟೈಮ್ಗೆ ರೋಬೋಟ್ಗೆ ಮ್ಯಾಚ್ ಮಾಡ್ತೀವಿ. ಸೊ ಬೋನಿ ಲ್ಯಾಂಡ್ ಮಾರ್ಕ್ಸ್ ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳು ಬರುತ್ತೆ, ಒಂದೊಂದು ಇದರಲ್ಲಿ ಒಂದು 16 ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ನೆಲ್ಲ ಎರಡೂ ಮ್ಯಾಚ್ ಮಾಡಿ ಆಮೇಲೆ ಅದು ಮ್ಯಾಚ್ ಆದಮೇಲೆ ಕಟ್ಸ್ನ ಪ್ಲ್ಯಾನ್ ಮಾಡಿ ಮತ್ತೆ ಇನ್ನೊಂದು ಸತಿ ಪ್ಲ್ಯಾನ್ ಮಾಡ್ತೀವಿ ಕಟ್ಸಲ್ಲಿ. ಸೊ ಅಷ್ಟು ಪ್ರಿಸಿಷನ್ ಇರುತ್ತೆ ಇದರಲ್ಲಿ. ಕಟ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಗ್ಯಾಪ್ ಬ್ಯಾಲೆನ್ಸ್ನು ಮಾಡ್ತೀವಿ ಗ್ಯಾಪ್ನ. ಸೊ ಆ ಥರ ಇಷ್ಟು ಪ್ರೋಸೆಸ್ ಇರುತ್ತೆ. ಸ್ಪೋರ್ಟ್ಸ್ ಸರ್ಜರಿ ಯೂಶಲಿ ಯಾವುದೇ ರಿಪ್ಲೇಸ್ಮೆಂಟ್ ಆದರೂ ಸೆಕೆಂಡ್ ಡೇಗೆ ವಾಕ್ ಮಾಡಿಸ್ತೀವಿ. ಬಟ್ ಇದರಲ್ಲಿ ಏನಂತ ಅಂದರೆ ವಾಕಿಂಗ್ ವಿಲ್ ಬಿ ಮಚ್ ಮೋರ್ ಕಂಫರ್ಟಬಲ್ ಫಾರ್ ದ ಪೇಷಂಟ್ಸ್. ಯಾಕೆಂದರೆ ಅದಕ್ಕೆ ಆಗಲೇ ಹೇಳ್ದಂಗೆ ಪೇಯ್ನ್ ತುಂಬ ಕಡಿಮೆ ಇರುತ್ತೆ, ಆಲ್ಮೋಸ್ಟ್ 50 to 60% ಕಡಿಮೆ ವೆನ್ ಕಂಪೇರ್ ಟು ಕನ್ವೆನ್ಷನಲ್. ಆ್ಯಂಡ್ ಈಗ ಕನ್ವೆನ್ಷನಲ್ಲಿ ಈಗ ಪೇಯ್ನ್ ಅವ್ರಿಗೆ 1 ತಿಂಗಳಿದ್ರೆ ಇದು ಆಲ್ಮೋಸ್ಟ್ ಒಂದು 15 days ತನಕ ಇರುತ್ತೆ. ಸೊ ಆ ಥರ ಇಟ್ ಡಿಪೆಂಡ್ಸ್, ಇಟ್ಸ್ ವೆರಿ ಸಬ್ಜೆಕ್ಟಿವ್. ಕೆಲವ್ರಿಗೆ ಜಾಸ್ತಿ ಪೇಯ್ನ್ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ. ಬಟ್ ಕಂಪೇರ್ ಮಾಡಿದಾಗ ಇದು 50 to 60% ಕಡಿಮೆ ಇರುತ್ತೆ. ಡಾಕ್ಟರ್, ತುಂಬ ಜನ ಪೇಷಂಟ್ಸು ಸರ್ಜರಿ ಅಂದ ತಕ್ಷಣ ಫಸ್ಟು ಭಯ ಪಡ್ತಾರೆ, ಸರ್ಜರಿನ ಅವಾಯ್ಡ್ ಮಾಡ್ಬೋದಾ ಅಂತಲೇ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಸೊ ಈಗ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಬಂದಾಗೂ ಕೂಡ ಇದರಲ್ಲೂ ಕೂಡ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಾ ಡಾಕ್ಟರ್? ರಿಸ್ಕ್ ಅಂತಂದರೆ ಇಟ್ಸ್ ವೆರಿ ನೆಗ್ಲಿಜಿಬಲ್ ಅಂಟಿಲ್ ಅನ್ಲೆಸ್ ದೇರ್ ಇಸ್ ಎ ಗ್ರಾಸ್ ಮಿಸ್ಟೇಕ್. ಅಂದರೆ ತುಂಬ ಏನೋ ಕಟ್ಸ್ ಡಿಸೈನಿಂಗಲ್ಲಿ ಮಿಸ್ಟೇಕ್ ಆಗೋದು ಅಂಥದ್ರಲ್ಲಿ ಮಾತ್ರ ಇದಾಗುತ್ತೆ. ಬಟ್ ಆಸ್ ಸಚ್ ಕಾಂಪ್ಲಿಕೇಶನ್ಸ್ ಎನಿ ಸರ್ಜರಿ ಕ್ಯಾರೀಸ್ ಇಟ್ಸ್ ಓನ್ ರಿಸ್ಕ್ ಇರುತ್ತೆ. ಸೊ ಬಟ್ ವೆಲ್ ಡನ್ ಸರ್ಜರಿ ಶುಡ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಆ ಥರ. ಡಾಕ್ಟರ್, ಇನ್ನು ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಇರುವಂಥ ಕೆಲವು ಮಿಸ್ಕನ್ಸೆಪ್ಷನ್ಸ್ ಏನು ಅಂತ ನೀವು? ರೋಬೋಟಿಕ್ಕಲ್ಲಿ ಕೆಲವರು ಅನ್ಕೋತಾರೆ, ಸೊ ಅದನ್ನು ಬ್ಲಡ್ ವೆಸಲ್ಸ್ ಕಟ್ ಮಾಡಿಬಿಡುತ್ತೆ, ಅದರಲ್ಲಿ ಕಂಟ್ರೋಲ್ ಇರೋಲ್ಲ, ಮತ್ತು ಅದಾಗಿದ್ದೇ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಕೆಲವು ರೋಬೋಟ್ಸಲ್ಲಿ ಆ ಥರ ಇಲ್ಲ ಆ ಥರ. ಯಾಕೆಂದರೆ ಎವ್ರಿಥಿಂಗ್ ಇಟ್ಸ್ ಎ ರೋಬೋಟಿಕ್ ಅಸಿಸ್ಟೆಡ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಇಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ರೋಬೋಟಿಕ್ ಆರ್ಮ್ಸ್ ಆಟೋಮೆಟಿಕ್ಕಾಗಿ ಅದೇ ವೆಲ್ಡ್ ಮಾಡ್ತಾ ಇರುತ್ತೆ. ಕೆಲವು ರೋಬೋಟ್ಸಲ್ಲಿ ಹೆಂಗೆ ಅಂತಂದರೆ ವಿ ಹ್ಯಾವ್ ಗಾಟ್ ದ ಕಂಟ್ರೋಲ್. ಸೊ ಒಂದು ಆಪ್ಟಿಕ್ ಕಂಟ್ರೋಲ್ ಇರುತ್ತೆ, ಇನ್ನೊಂದು ಟ್ರಿಗರ್ ಕಂಟ್ರೋಲ್. ನಾವು ಟ್ರಿಗರ್ ಪ್ರೆಸ್ ಮಾಡಿದ್ರೆ ಮೂವ್ ಆಗೋದು, ಇಲ್ಲಾಂದರೆ ಮೂವ್ ಆಗೋಲ್ಲ. ಬಟ್ ರೋಬೋಟಿಕ್ ಆರ್ಮ್ ಅದು ಅದೇ ಯಾವ ಥರ ಕಟ್ ಮಾಡಬೇಕು ಅಂತ ಅಸಿಸ್ಟ್ ಮಾಡುತ್ತೆ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಆರ್ ವೆರಿ ನೆಗ್ಲಿಜಿಬಲ್.
ಈ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಯಾರೆಲ್ಲ ಪೇಷಂಟ್ಸ್ಗೆ ಮಾಡಬಹುದು? ಏಜ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತಾ, ವೇರಿ ಆಗುತ್ತಾ? ಮತ್ತು ಟೈಪ್ ಆಫ್ ದಿ ಇಂಜುರಿ, ಮೇ ಬಿ ಆಕ್ಸಿಡೆಂಟ್ ಆಗಿರೋದ್ರಿಂದ, ಸೊ ಅದರ ಪಾತ್ರ ಏನು ಡಾಕ್ಟರ್ ಇದರಲ್ಲಿ? ಇದು ಏಜ್ ಅಂದರೆ ಯೂಶಲಿ ರೀಪ್ಲೇಸ್ಮೆಂಟ್ಸ್ ಮಾಡೋದೇ ಆಫ್ಟರ್ 50-60 ಇಯರ್ಸ್, ಯಾಕಂದರೆ ಮೂಳೆ ಸೌದಿದವ್ರಿಗೆ ಮಾಡೋದು ಕಾಮನ್ ಆಗಿ. ಈವನ್ ಯಂಗ್ಸ್ಟರ್ಸಲ್ಲೂ ಮಾಡ್ತೀವಿ, ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರೀಪ್ಲೇಸ್ಮೆಂಟ್ಸ್ ಬರುತ್ತೆ ಅದು. ಬಟ್ ದೇರ್ ಇಸ್ ನೋ ಕಾಂಟ್ರಾಇಂಡಿಕೇಶನ್ ಫಾರ್ ರೀಪ್ಲೇಸ್ಮೆಂಟ್ ಅಂಟಿಲ್ ಅನ್ಲೆಸ್ ಏನಾರ ಮೆಡಿಕಲಿ ಕಾಂಟ್ರಾಇಂಡಿಕೇಶನ್, ಅಂದರೆ ಅವ್ರಿಗೆ ಹಾರ್ಟ್ ಸಮಸ್ಯೆ ಇರೋದು, ಅಂದರೆ ತುಂಬಾ ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಇರೋದು, ಅಂಥವ್ರಿಗೆ ಮಾತ್ರ ಜನರಲ್ ಕಾಂಪ್ಲಿಕೇಶನ್ಸ್ ಅಷ್ಟೇ, ಕಾಂಟ್ರಾಇಂಡಿಕೇಶನ್ಸ್ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಆಸ್ ಸಚ್ ರೋಬೋಟಿಕ್ಗೆ ಕಾಂಟ್ರಾಇಂಡಿಕೇಶನ್ಸ್ ಇಲ್ಲ. ಬಟ್ ಕೆಲವು ಕಡೆಯಲ್ಲಿ ನಾವು ರೋಬೋಟಿಕ್ ಯೂಸ್ ಮಾಡಲಿಕ್ಕಾಗಲ್ಲ. ಯಾವುದು ಅಂತಂದರೆ ಒಂದು ರಿವಿಷನ್. ಈಗ ಒಂದು ಸತಿ ರೀಪ್ಲೇಸ್ಮೆಂಟ್ ಆಗಿರುತ್ತೆ, ಮತ್ತೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಇದು ರೋಬೋಟಿಕ್ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಸೊ ಏನಾದರೂ ಪ್ರೈಮರಿ ರೀಪ್ಲೇಸ್ಮೆಂಟ್ಸ್ ಮಾತ್ರ ಇದನ್ನು ಯೂಸ್ ಮಾಡ್ಬೋದು, ರೋಬೋಟಿಕ್ ರೀಪ್ಲೇಸ್ಮೆಂಟ್. ಬಟ್ ಸ್ಟಿಲ್ ಈಗ ಅದನ್ನ ಇದು ಮಾಡ್ತಾ ಇದ್ದಾರೆ, ಇನ್ನು ರಿವಿಷನ್ಗೂ ಮಾಡಲಿಕ್ಕೆ ಅಂತಲೇ ಇದು ನಡೀತಾ ಇದೆ, ಏನದು ಟೆಸ್ಟ್ಗಳು ನಡೀತಾ ಇದೆ. ತುಂಬ ಜನ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರುತ್ತೆ, ಒಂದ್ಸಲಿ ಆದಾಗ ಅವ್ರು ತುಂಬಾ ಓಕೆ ಇರ್ತಾರೆ. ಬಟ್ ಎರಡೂ ಸೈಡ್ ಆದಾಗ ಏನಾಗುತ್ತೆ ಅಂದರೆ ತುಂಬ ಜನ ಬೆಡ್ ರಿಡನ್ ಕಂಪ್ಲೀಟ್ ಆಗಿ, ಎಸ್ಪೆಷಲಿ ಏಜ್ ಆದವರು, ಸೊ ಅಂಥ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಈ ರೋಬೋಟಿಕ್ ಬಂದು ಅದನ್ನೆಲ್ಲ ಇಂಪ್ರೂವ್ ಆಗಿದೆಯಾ ಡಾಕ್ಟರ್ ಅಂತ? ಈಗ ಅದರಲ್ಲೂ ಹಿಪ್ ಜಾಯಿಂಟಲ್ಲಿ ಇಟ್ ಈಸ್ ವೆರಿ ಪ್ರಿಸೈಸ್. ಹಿಪ್ ಜಾಯಿಂಟಲ್ಲಿ ಯಾಕಂತಂದರೆ ನಾವು ಮ್ಯಾನ್ಯುಯಲ್ ಮಾಡಬೇಕಾದ್ರೆ ಅದರಲ್ಲಿ ವರ್ಷನ್ಸ್ ಅಂತ ಬರುತ್ತೆ. ಆ ವರ್ಷನ್ಸು ಮತ್ತು ಇನ್ಕ್ಲಿನೇಷನ್ ಅದೆಲ್ಲ ಕರೆಕ್ಟಾಗಿ ಕೊಟ್ಟಾಗ ದ ಡಿಸ್ಲೊಕೇಶನ್ ಚಾನ್ಸಸ್ ಕಡಿಮೆ ಇರುತ್ತೆ. ಜೊತೆಗೆ ಪೇಯ್ನ್ ಯಾಕಂದರೆ ಈಗ ವರ್ಷನ್ಸ್ ಆ್ಯಂಡ್ ಅಲೈನ್ಮೆಂಟ್ ಅಂದರೆ ಈಗ ಟೋಟಲಿ ರೀಪ್ಲೇಸ್ಮೆಂಟ್ಸಲ್ಲಿ ಏನಂತೀವಿ, ಒಂದು ಕಪ್ ಇರುತ್ತೆ, ಇನ್ನೊಂದು ಬಾಲ್ ಇರುತ್ತೆ. ಈ ಕಪ್ ವರ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ ಕಪ್ ವರ್ಷನ್ಸ್ ಮ್ಯಾನ್ಯುಯಲಲ್ಲಿ ಸರಿ ಹೋಗಿಲ್ಲ ಅಂದರೆ ಪೇಯ್ನ್ ಬರೋಕ್ಕೆ ಶುರು ಆಗುತ್ತೆ, ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆಗುತ್ತೆ, ಮತ್ತು ಡಿಸ್ಲೊಕೇಶನ್ ಆಗೋ ಚಾನ್ಸಸ್. ಇದನ್ನೆಲ್ಲ ಇದರಲ್ಲಿ ಅವಾಯ್ಡ್ ಮಾಡ್ಬೋದು. ಅಷ್ಟು ಪ್ರಿಸಿಷನ್ ಬರುತ್ತೆ. ನಮಗೆ ರಿಯಲ್ ಟೈಮ್ ಇಮೇಜ್ ಬರ್ತಾ ಇರುತ್ತೆ, ಅದು ವರ್ಷನ್ಸ್ ಹೆಂಗಿದೆ ಅಂತ, ಎಷ್ಟು ಒಳಗಡೆಗೆ ಅಂದರೆ ಆ ಕಪ್ ಒಳಗಡೆ ಇಂಪ್ಯಾಕ್ಟ್ ಮಾಡ್ತೀವಲ್ಲ, ಎಷ್ಟು ಒಳಗಡೆ ಇಂಪ್ಯಾಕ್ಟ್ ಆಗಿದೆ, ಈಗ ಎಷ್ಟು ವರ್ಷನ್ಸ್ ಇದೆ, ಅದೆಲ್ಲ ಕ್ಲೀನಾಗಿ ಗೊತ್ತಾದಾಗ ಸೊ ಡಿಸ್ಲೊಕೇಶನ್ನು ಕಡಿಮೆ, ಪೇಯ್ನು ಕಡಿಮೆ, ಆಮೇಲೆ ಡ್ಯೂರಬಿಲಿಟಿ ಆಫ್ ದಿ ಇಂಪ್ಲಾಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಪೋಸಿಟ್ ಸೈಡು ಮಾಡಿದಾಗ ಸೇಮ್ ಅದ್ರ ಅಪೋಸಿಟ್ ಸೈಡ್ದು ನಮಗೆ ಡೇಟಾ ಇರುತ್ತೆ. ಸೊ ಆ ಡೇಟಾದಲ್ಲಿ ಇದೇ ಥರನೇ ಇದನ್ನು ಮಾಡಿದ್ರೆ ಸೊ ಲಿಂಬ್ ಲೆಂತ್ ಡಿಸ್ಟರ್ಬೆನ್ಸು ಬರೋದಿಲ್ಲ, ಅಷ್ಟು ಪ್ರಿಸಿಷನ್ ಬರುತ್ತೆ ಇದರಲ್ಲಿ. ಡಾಕ್ಟರ್, ಇನ್ನು ಈ ಒಂದು ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಎಲ್ಲರೂ ಕೂಡ ಅಫೋರ್ಡ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನಕ್ಕಿರುತ್ತೆ. ಮತ್ತು ಅಂದರೆ ಇದಕ್ಕೆ ಕಾಸ್ಟ್ ವೈಸ್ ಯಾವ ರೀತಿ ವೇರಿ ಆಗುತ್ತೆ ಇದು ಕನ್ವೆನ್ಷನಲ್ ಮೆಥಡ್ಗಿಂತ ಅಂತ? ಕನ್ವೆನ್ಷನಲ್ ಕಂಪೇರ್ ಮಾಡಿದ್ರೆ ಇಟ್ಸ್ ಮಾರ್ಜಿನಲಿ ಇನ್ಕ್ರೀಸ್ ಆಗುತ್ತೆ. ಯಾಕಂತಂದರೆ ರೋಬೋಟ್ ಕಾಸ್ಟ್ ಇಸ್ ಟೂ ಎಕ್ಸ್ಪೆನ್ಸಿವ್. ಅದು ಇನ್ವೆಸ್ಟ್ಮೆಂಟ್ಗೆ ಅಷ್ಟೊಂದಿರುತ್ತೆ. ಸೊ ವಿ ಹ್ಯಾವ್ ಮಾರ್ಜಿನಲಿ ಇನ್ಕ್ರೀಸ್ ದ ಕಾಸ್ಟ್ ಆಫ್ ದ ಕನ್ವೆನ್ಷನಲ್ಗೆ ಏನು ಕಾಸ್ಟ್ ಮಾಡುತ್ತೆ ಅದು ಮಾರ್ಜಿನಲಿ ಇನ್ಕ್ರೀಸ್ ಮಾಡಿರುತ್ತೆ ಸ್ವಲ್ಪ. ಬಟ್ ಇಟ್ ಈಸ್ ಅದರಲ್ಲೂ ಮೈಸೂರಿನಲ್ಲಿ ಇಟ್ ಈಸ್ ಅ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ತಾ ಇದ್ದೀವಿ ಕಂಪೇರ್ ಟು ಎನಿ ಪ್ಲೇಸಸ್. ಓಕೆ ಡಾಕ್ಟರ್, ಇನ್ನು ನೀವು ಹೇಳಿದ್ರಿ ಅಲೈನ್ಮೆಂಟು ಅದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ರೊಬೋಟಿಕ್ಸ್ ಇದರಲ್ಲಿ ಅಂತ. ಸೊ ಈಗಿನ ದಿನಗಳಲ್ಲಿ ಟೆಕ್ನಾಲಜಿ ಮುಂದುವರಿತಾ ಇದ್ದಂಗೆ ಸೊ ಯಾವೆಲ್ಲ ಫ್ಯಾಕ್ಟರ್ಸ್ ಅಂದರೆ ಯಾವೆಲ್ಲ ಟೆಕ್ನಾಲಜಿ ಮುಂದುವರಿಯೋದ್ರಿಂದ ಯಾವ ರೀತಿ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಬೆಟರ್ ಆಗೋದಕ್ಕೆ ಯಾವ ರೀತಿ ಪ್ರಯತ್ನಗಳಾಗ್ತಾ ಇದೆ ಅಂತ? ಈಗ ರೋಬೋಟಿಕಲ್ಲಿ ಈಗ ಬಂದಿದೆ, ನಮಗೆ ಹಿಪ್ ಜಾಯಿಂಟ್ ಬಂದಿದೆ, ನೀ ಜಾಯಿಂಟ್ ಬಂದಿದೆ, ಆ್ಯಂಕಲ್ ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಬಂದಿದೆ. ಬಟ್ ಈಗ ಈ ಮೋಸ್ಟ್ ಪ್ರಾಬ್ಲಿ ದಿಸ್ ಇಯರ್ ಎಂಡಲ್ಲಿ ಶೋಲ್ಡರ್ ರೀಪ್ಲೇಸ್ಮೆಂಟ್ಗೂ ಬರ್ತಾ ಇದೆ, ಸ್ಪೈನಲ್ಲಿ ಆಲ್ರೆಡಿ ಬಂದಿದೆ ರೋಬೋಟಿಕ್ಸ್. ಆಮೇಲೆ ಆರ್ಥೋಸ್ಕೋಪಿ ಅಂದರೆ ಕೀಗೋಲ್ ಸರ್ಜರಿ. ಆ ಕೀಗೋಲ್ ಸರ್ಜರಿಯಲ್ಲಿ ಈಗ ರೋಬೋಟಿಕ್ನ ಇದು ಮಾಡಬೇಕು, ಆ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡಬೇಕು ಅಂತ ಅದನ್ನು ರಿಸರ್ಚ್ ನಡೀತಾ ಇದೆ. ಬಟ್ ಶೋಲ್ಡರ್ ಆಲ್ರೆಡಿ ಇಟ್ ಎಸ್ ಬಂದಾಗಿದೆ. ಬಟ್ ಅದೇ ಈ ಮೋಸ್ಟ್ ಪ್ರಾಬ್ಲಿ ಇನ್ ಇಂಡಿಯಾದಲ್ಲಿ ಇನ್ನೊಂದು 6 months to 1 year ಅದನ್ನು ಅವೈಲಬಿಲಿಟಿ ಆಗುತ್ತೆ ಇಂಡಿಯಾದಲ್ಲಿ. ಡಾಕ್ಟರ್, ತುಂಬ ಜನ ಒಂದು ಸರ್ಜರಿ ಅಂತ ಆದಮೇಲೆ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ಸ್ ಮೇಲೆ ರಿಲೈ ಆಗುವಂಥ ಪೇಷಂಟ್ಸ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಹಾಗಿದ್ದಾಗ ಈ ರೊಬೋಟಿಕ್ ಸರ್ಜರಿ ಎಲ್ಲ ಬಂದು ಸೊ ಮೆಡಿಸಿನ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಿದೆಯಾ ಅಂತ? ರೀಪ್ಲೇಸ್ಮೆಂಟಲ್ಲಿ ಓನ್ಲಿ ಏನಕ್ಕೆ ಅಂತಂದರೆ ಪೇಷಂಟ್ಸು ತುಂಬ ಪೇಯ್ನ್ ಕಿಲ್ಲರ್ಸ್ ತಗೋತಾರೆ. ಸೊ ಇದೆಲ್ಲ ಅವಾಯ್ಡ್ ಆಗಿಬಿಡುತ್ತೆ. ಯಾವುದೇ ರೀಪ್ಲೇಸ್ಮೆಂಟ್ ಆದರೂ ಈ ಪೇಯ್ನ್ ಕಿಲ್ಲರ್ಸ್ನ ಅವಾಯ್ಡ್ ಮಾಡಿಬಿಡುತ್ತೆ. ಯಾಕಂದರೆ ದೇ ವಿಲ್ ಹ್ಯಾವ್ ಎ ನಾರ್ಮಲ್ ಜಾಯಿಂಟ್. ಹೆಂಗೆ ಅಂತಂದರೆ ಪೇಷಂಟ್ ಒಂದು ವಾಕ್ ಮಾಡಲಿಕ್ಕೂ ಸ್ಟ್ರಗಲ್ ಮಾಡ್ತಿರ್ತಾರೆ. ಈ ರೀಪ್ಲೇಸ್ಮೆಂಟ್ ಆದಮೇಲೆ ಆಲ್ಮೋಸ್ಟ್ ಅವರೊಂದು 10-15 years ಯಂಗರ್ ಆಗಿಬಿಡ್ತಾರೆ, ಅಷ್ಟು ನಾರ್ಮಲ್ಸಿಗೆ ಬಂದಿರ್ತದೆ. ಸೊ ಅವಾಗ ನೀಡ್ ಫಾರ್ ದೀಸ್ ಮೆಡಿಕೇಶನ್ಸ್ ಇಟ್ ರೆಡ್ಯೂಸಸ್. ಈ ಒಂದು
ಪ್ರೊಸೀಜರಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರೋ ಸಾಧ್ಯತೆಗಳಿರುತ್ತೆ? ನೀವು ಸುಮಾರು ಈ ರೀತಿ ಸರ್ಜರಿಗಳನ್ನು ಮಾಡಿದ್ದೀರಾ. ಸೊ ಆ ಕಾಂಪ್ಲಿಕೇಶನ್ಸ್ ಬಂದಾಗ ಅದನ್ನು ಯಾವ ರೀತಿಯಾಗಿ ಡೀಲ್ ಮಾಡಬಹುದು? ದ ಕಾಂಪ್ಲಿಕೇಶನ್ ಅಂತ ಅಂದರೆ ಎನಿ ಸರ್ಜರಿ ಕ್ಯಾರೀಸ್ ಅ ರಿಸ್ಕ್ ಆಫ್ ಇನ್ಫೆಕ್ಷನ್. ದ ಇನ್ಫೆಕ್ಷನ್ ಇಸ್ ಒನ್ ಥಿಂಗ್. ಯಾಕಂದರೆ ಅದರಲ್ಲೂ ಡಯಾಬಿಟಿಸ್ 30% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಡಯಾಬಿಟಿಸ್ ಇರ್ತದೆ. ಸೊ ಒಂದು ಇನ್ಫೆಕ್ಷನ್ ಸೊ ಇನ್ಫೆಕ್ಷನ್ ಅದು ಯಾರಿಂದನೂ ಕಂಟ್ರೋಲ್ ಇರೋದಿಲ್ಲ. ಅದು ನಮ್ಮ ಫೇಟ್ ಅಷ್ಟೇ, ಆಗ್ಬೋದು ಆಗದೇನೂ ಇರ್ಬೋದು. ಅದೆಲ್ಲ ನಮ್ಮ ಆ್ಯಸ್ ಎ ಸರ್ಜನ್ ಆ ಸ್ಟೆಬಿಲಿಟಿನ ಮೇಂಟೈನ್ ಮಾಡಬೇಕು ಅಂತ. ದಟ್ ಈಚ್ ಆ್ಯಂಡ್ ಎವ್ರಿ ಹಾಸ್ಪಿಟಲ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಡಾಕ್ಟರ್ ವಿಲ್ ಮೇಂಟೈನ್ ದಟ್. ಆಮೇಲೆ ದ ಪೋಸ್ಟ್ ಆಪ್ ಕೇರ್ ಅಲ್ಲ ಅಷ್ಟೇ, ಪೇಷಂಟ್ಸ್ ಆಲ್ಸೋ ಶುಡ್ ಬಿ ಕೇರ್ಫುಲ್ ಅಬೌಟ್ ದಿಸ್. ಯಾಕೆಂತಂದರೆ ವಾಶ್ರೂಮ್ಗೆ ಹೋದಾಗ ನೀರು ಬೀಳಿಸ್ಬಿಡೋದು, ದಿಸ್ ಈಸ್ ದ ವೆರಿ ಒನ್ ಆಫ್ ದಿ ಕಾಮನೆಸ್ಟ್ ಥಿಂಗ್ ವಿಚ್ ಹ್ಯಾಪನ್ಸ್ ಫಾರ್ ದ ಇನ್ಫೆಕ್ಷನ್. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಜಾಸ್ತಿ ಈಗ ರೀಪ್ಲೇಸ್ಮೆಂಟ್ ಆದಮೇಲೆ ತುಂಬ ವಿಸಿಟರ್ಸ್ ಅವಾಯ್ಡ್ ಮಾಡೋದು ಅದೆಲ್ಲ ಇದ್ದರೆ ಅಷ್ಟು ರೇಟ್ ಆಫ್ ಇನ್ಫೆಕ್ಷನ್ ರಿಡ್ಯೂಸಸ್. ಆಮೇಲೆ ಡ್ಯೂರಿಂಗ್ ದ ಸರ್ಜರಿ ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ರೋಬೋಟಿಕಲಿ ವೆರಿ ಮಿನಿಮಲ್ ಬ್ಲೀಡಿಂಗ್ ಮುಂಚೆ ಹೇಳ್ದಂಗೆ. ಆಮೇಲೆ ಕಾರ್ಡಿಯಾಕ್ ರಿಸ್ಕ್ ಇರೋರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಪರ್ ಆಪರೇಟಿವ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಆಗ್ಬೋದು, ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಪೋಸ್ಟ್ ಸರ್ಜರಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಆಮೇಲೆ ಇನ್ನೊಂದು DVT ಅಂತೀವಿ, ಡೀಪ್ ವೇನಸ್ ಥ್ರಾಂಬೋಸಿಸ್ ಅಂತೀವಿ. ಯಾಕಂದರೆ ಪೇಷಂಟ್ ಇಮೊಬೈಲ್ ಇರ್ತಾರೆ, ಅಂದರೆ ಫಸ್ಟ್ 2 days ಸ್ವಲ್ಪ ಜಾಸ್ತಿ ನಡಿಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಕಾಫಲ್ಲಿ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಬ್ಲಡ್ ಕ್ಲಾಟ್ಸ್ ಆದರೆ ಒಂದ್ಸರಿ ಸಡನ್ನಾಗಿ ಲಂಗ್ಸ್ಗೆ ಹೋಗಿ ಬ್ಲಾಕ್ ಆಗ್ಬೋದು. ಅವಾಗ ಸಡನ್ ಡೆತ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದಕ್ಕೆಲ್ಲ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಪ್ರೊಫ್ಲಾಕ್ಟಿಕ್ ಆಗಿ ಬ್ಲಡ್ ಥಿನ್ನರ್ಸು ಕೊಟ್ಟಿರ್ತೀವಿ. ಇದೆಲ್ಲ ಕೊಟ್ಟರು ಒಂದೊಂದ್ಸತಿ ನಮ್ಮ ಕೈ ಮೀರಿ ಒಂದೊಂದ್ಸತಿ ಕಾಂಪ್ಲಿಕೇಶನ್ಸ್ ಆಗಿಬಿಡುತ್ತೆ. ಸೊ ಇಟ್ಸ್ ನನಗನ್ಸುತ್ತೆ ಇಟ್ಸ್ ಎ ಫೇಟ್. ಸೊ ಎಲ್ಲ ಥರನೂ ಪ್ರಿಕಾಷನ್ಸ್ ತೊಗೊಂಡಿದ್ರು ಬಟ್ ಸ್ಟಿಲ್ ಒಂದ್ಸತಿ ಆ ಥರ ಆಗಿಬಿಡುತ್ತೆ. ಬಟ್ ದೀಸ್ ಕಾಂಪ್ಲಿಕೇಶನ್ಸ್ ಆರ್ ರೇರ್ ನೌ ಡೇಸ್. ಓಕೆ, ಎಸ್ ಡಾಕ್ಟರ್. ಇನ್ನು ಈ ರೀತಿ ಸರ್ಜರಿಗಳು ತುಂಬ ಜನಕ್ಕೆ, ಈಗ ನಾವು ಆಗಲೇ ಮಾತಾಡ್ದಂಗೆ ಸಂಧಿವಾತದ ಸಮಸ್ಯೆ ಅಂತೂ ತುಂಬಾ ಕಾಮನ್ ಆಗಿದೆ ವಿತ್ ದ ಚೇಂಜಿಂಗ್ ಲೈಫ್ ಸ್ಟೈಲ್ ಆ್ಯಂಡ್ ಎಲ್ಲ. ಸೊ ಅದರ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಕಾಮನ್ ಆಗಬೇಕು, ಅಂದರೆ ಎಲ್ರಿಗೂ ಅವೈಲೇಬಲ್ ಇರೋ ಥರ ಆಗೋದಿಲ್ಲ. ಯಾಕಂದರೆ ಸುಮಾರು ಜನ ಹಳ್ಳಿಗಳಲ್ಲಿರ್ತಾರೆ. ಸೊ ಅವರಿಗೆಲ್ಲನೂ ಕೂಡ ಈ ಒಂದು ಚಿಕಿತ್ಸೆ ಅವೈಲೇಬಲ್ ಆಗೋ ಥರ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಮುಂದಿನ ದಿನಗಳಲ್ಲಿ? ಅದೇ ಮೇನ್ ಥಿಂಗ್ ಎಂತಂದರೆ ನಮಗೆ the cost, main thing comes in the replacement ಅಲ್ಲಿ ಕಾಸ್ಟ್. ದ ಕಾಸ್ಟ್ ಅದನ್ನ ಕಟ್ ಡೌನ್ ಮಾಡೋದು, ಅದನ್ನು ನಮಗೆ ಎಲ್ಲ ಸ್ವಲ್ಪ ಈಗ ಜಾಸ್ತಿ ಇದು ಪರ್ಚೇಸ್ ಮಾಡಿದಾಗ ಅವಾಗ ನಮಗೆ ಸ್ವಲ್ಪ ಇದರಲ್ಲಿ ಕೊಟ್ಟಾಗ ಈವನ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿಗೂ ಆರಾಮಾಗೆ ಈವನ್ ಲೋ ಪ್ರೈಸಲ್ಲೂ ಮಾಡ್ಬೋದು. ಸೊ ಇದು ವೆರಿ ಡಿಫಿಕಲ್ಟ್ ಟು ಟೆಲ್, ಬಟ್ ಸ್ಟಿಲ್ ಇಟ್ ಈಸ್ ಪಾಸಿಬಲ್. ಬಟ್ ಹಂಗೆ ಅದಕ್ಕೇನೆ ಅಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಟೆಕ್ನಾಲಜಿ ಅವೈಲೇಬಲ್ ಆಗಲಿಕ್ಕೆ ಏನ್ಬಿಟ್ಟು ಕೆಲವು ಒಂದು 6 months ಒಂದ್ಸತಿ ಒಂಥರ ಕ್ಯಾಂಪ್ ಥರ ಮಾಡಿ ಅಲ್ಲಿ ಇನ್ನೂ ಕಡಿಮೆ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು ನಮ್ಮ ಹಾಸ್ಪಿಟ್ಲಲ್ಲಿ. ಓಕೆ ಡಾಕ್ಟರ್, ನಿಮ್ಮ ಹಾಸ್ಪಿಟಲಲ್ಲಿ ಅಂದರೆ ಯಾವೆಲ್ಲ ರೀತಿಯಾದ ಸರ್ಜರೀಸ್ಗೆ ಅವಕಾಶ ಇದೆ? ಈ ರೀತಿ ರೊಬೋಟಿಕ್ ನೀ ಸರ್ಜರಿ ಮಾಡೋದಕ್ಕೆ ಎಲ್ಲ ಲೈಕ್ ಕಂಪ್ಲೀಟ್ ಆಗಿ ಇಕ್ವಿಪ್ಡ್ ಇರುತ್ತಾ ಅಂತ? ಹೌದು, ನಮ್ಮ ಹಾಸ್ಪಿಟಲಲ್ಲಿ ಆಲ್ 3 ತೊಗೊಂಡ್ಬಿಟ್ಟಿದ್ದೀವಿ. ಇದನ್ನು ಹಿಪ್ ರಿಪ್ಲೇಸ್ಮೆಂಟು ಮಾಡ್ಬೋದು, ರೊಬೋಟಿಕ್ ರಿಪ್ಲೇಸ್ಮೆಂಟ್, ನೀ ಆ್ಯಂಡ್ ಪಾರ್ಷಲ್ ನೀ, ಇದು 3 ನಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ಬೋದು. ಜೊತೆಗೆ ಇಟ್ ಈಸ್ ಎ ಸ್ಪೋರ್ಟ್ಸ್ ಮೆಡಿಸಿನ್ ಸೆಂಟರ್ ಆದ್ದರಿಂದ ಐ ಆಮ್ ಬೀನ್ ಟ್ರೈನ್ಡ್ ಎಸ್ ಎ ಆರ್ಥೋಸ್ಕೋಪಿಕ್ ಸರ್ಜನ್. ಎಸ್ ಡಾಕ್ಟರ್, ಈಗ ತುಂಬ ಜನ ಪೇಷಂಟ್ಸ್ಗೆ ಒಂದೇನಂತಂದರೆ ತುಂಬ ಒಬೇಸ್ ಇರ್ತಾರೆ. ಸೊ ಅಂಥವರು ಈ ಒಂದು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಬೋದಾ, ಈ ಸರ್ಜರಿಗೆ ಒಳಗಾಗ್ಬೋದಾ ಅನ್ನುವಂಥ ಡೌಟ್ಸ್ ಇರುತ್ತೆ. ಸೊ ಯಾವ ಥರ ವೇರಿ ಆಗುತ್ತೆ ಅವ್ರಿಗೆ ಇದು? ಸೊ ಇವನ್ ಎಷ್ಟೇ ದಪ್ಪ ಇದನ್ನು ಇದು ರಿಪ್ಲೇಸ್ಮೆಂಟ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಅದಕ್ಕೆ ನಾವು ಅಡಿಷ್ನಲ್ ಸಪೋರ್ಟ್ಸ್ ಅಂತ ಕೊಡ್ತೀವಿ. ಯಾಕೆಂದರೆ ಈ ದಪ್ಪ ಇರೋದು ಏನಾಗುತ್ತೆ ಅಂದರೆ ತುಂಬ ಕಾಲು ಬೆಂಡ್ ಆಗಿಬಿಟ್ಟಿರುತ್ತೆ. ಆ ಬೆಂಡ್ ಆದಾಗ ಏನಾಗುತ್ತೆ, ಅದಕ್ಕೆ ವ್ಯಾರಸ್ ಡಿಫಾರ್ಮಿಟಿ ಆರ್ ವ್ಯಾಲ್ಗಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ಈಗ ನಾರ್ಮಲ್ ಟೈಪ್ ಆಫ್ ರಿಪ್ಲೇಸ್ಮೆಂಟ್ ಮಾಡಿದಾಗೆ ಚಾನ್ಸಸ್ ಆಫ್ ಫೇಲ್ಯೂರ್ ಇರುತ್ತೆ. ಸೊ ಅದನ್ನು ಕೌಂಟರಾಕ್ಟ್ ಮಾಡಲಿಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಟಿಬಿಯಲ್ ಸೈಡೋ ಇಲ್ಲ ಫಿಮಲ್ ಸೈಡ್ ಅಂತ ಎರಡು ಬೋನ್, ಟಿಬಿ ಆ್ಯಂಡ್ ಫೀಮರ್ ಅಂತ ಬೋನ್ ಇರುತ್ತೆ, ಅದಕ್ಕೆ ಎಕ್ಸ್ಟೆಂಡರ್ಸ್ ಅಂತ ಹಾಕೋತೀವಿ. ಅಂದರೆ ಒಂದು ಈಗ ಬೇಸ್ ಪ್ಲೇಟ್ ಬರುತ್ತೆ ಟಿಬಿಯಲ್ಲಿ, ಆ ಬೇಸ್ ಪ್ಲೇಟ್ಗೆ ಒಂದು ಎಕ್ಸ್ಟೆಂಡರ್, ಒಂದು ಎಕ್ಸ್ಟ್ರಾ ರಾಡ್ ಹಾಕ್ತೀವಿ. ಆ ರಾಡ್ ಹಾಕ್ದಾಗ ಏನಾಗುತ್ತೆ, ಅದು ಅಡಿಷ್ನಲ್ ಸಪೋರ್ಟ್ ಕೊಡುತ್ತೆ. ಸೊ ಅವಾಗ ಫೇಲ್ಯೂರ್ ರೇಟ್ಸ್ ಆರ್ ವೆರಿ ರೇರ್. ಸೊ ಅದರಿಂದ ದಪ್ಪ ಇದ್ರೂ ಮಾಡಿಸ್ಕೋಬೋದು, ಏನು ಅಂತ ಏನು ತೊಂದರೆ ಅಂತೂ ಏನೂ ಆಗೋದಿಲ್ಲ. ಸೊ ಅದರಿಂದ ಇಟ್ಸ್ ಎ ಮಿತ್. ಮೋಸ್ಟ್ ಆಫ್ ದೆಮ್ ಏನು ಅನ್ಕೋತಾರೆ ಅಂತ ಅಂದರೆ ದಪ್ಪ ಇರೋದು ಮಾಡಿಸ್ಕೊಳಕ್ಕಾಗೋದಿಲ್ಲ, ವೆಯ್ಟ್ ಕಡಿಮೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಜೆನೆಟಿಕ್ಸ್. ಸೊ ಮಂತಂದಲೇ ದಪ್ಪ ಇರೋರು ನಾವು ಎಷ್ಟೇ ಡಯಟ್ ಮಾಡಿ ಏನೇ ಎಕ್ಸಸೈಸ್ ಮಾಡಿ ಸಣ್ಣ ಆಗೋಕ್ಕಾಗೋದಿಲ್ಲ. ಸೊ ಅಂಥವರು ಈ ಥರ ಸರ್ಜರಿಗೆ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ.
ತುಂಬ ಜನಕ್ಕೆ ಬೆಡ್ ರಿಡನ್ ಆಗಿಬಿಡ್ತೀವಿ ಅನ್ನುವಂಥ ಭಯ ಇರುತ್ತೆ. ಸೊ ಅವರು ಸರ್ಜರಿ ಆದಮೇಲೆ ಕೂಡ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದಾ, ಅಥವಾ ರನ್ನಿಂಗ್ ಅಥವಾ ಈ ಥರದ ಆ್ಯಕ್ಟಿವಿಟೀಸ್ ಏನಾದರೂ ಅವಾಯ್ಡ್ ಮಾಡಬೇಕಾ ಅಂತ? ಇದು ವೆರಿ ಕಾಮನ್ ಕ್ವೆಶ್ಚನ್. ಯಾರೇ ರೀಪ್ಲೇಸ್ಮೆಂಟ್ ಬಂದಿದ್ದು ಪೇಷಂಟ್ಸು ಫಸ್ಟ್ ಕೇಳೋದೆ ಅದು. ರೀಪ್ಲೇಸ್ಮೆಂಟ್ ಆದಮೇಲೆ ನಾನು ಬೆಡ್ ರಿಡನ್ ಆಗಿಬಿಡ್ತೀನ, ಮುಂಚೆ ಇದ್ದಷ್ಟು ನಡೆಯೋಕ್ಕಾಗೋದಿಲ್ವಾ, ಮತ್ತು ವೀಲ್ ಚೇರ್ ಬೇಕಾಗುತ್ತಾ ಅಂತೆಲ್ಲ ಈ ಥರ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಇದು ಅಗೇನ್ ಇಟ್ಸ್ ಎ ಮಿತ್. ಏನಾಗುತ್ತೆ ಅಂತಂದರೆ ವೆಲ್ ಡನ್ ಸರ್ಜರಿ ಶುಡ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್. ಸೊ ತುಂಬಾ ಅದು ಆಗಲೇ ಹೇಳ್ದಂಗೆ ಒಂದು 10-15 ಇಯರ್ಸ್ ಯಂಗರ್ ಆದಂಗೆ ಆಗ್ಬಿಡ್ತಾರೆ. ಈವನ್ ನಾನು ನೋಡ್ದಂಗೆ ಕೆಲವರು ಈಗ ಶಟಲ್ ಕಾಕ್ ಆಡೋದು ಅಂಥದ್ದೆಲ್ಲ ಆಡ್ತಾ ಇದ್ದಾರೆ ವಿತ್ ಆಫ್ಟರ್ ರೀಪ್ಲೇಸ್ಮೆಂಟ್. ಅಷ್ಟು ಅದರ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಈವನ್ ಇನ್ನೊಂದು ಏನು ಕೇಳ್ತಾರೆ ಅಂದರೆ ಡ್ರೈವಿಂಗ್ ಮಾಡ್ಬೋದಾ ಅಂತ ಕೇಳ್ತಾರೆ. ಡ್ರೈವಿಂಗು ಅಷ್ಟೇ. ಸೊ ವಿತಿನ್ ಅವ್ರು ಕಂಫರ್ಟಬಲ್ ಅಂದ ತಕ್ಷಣ ಕೆಲವರು 15 ಡೇಸ್ಗೆ ಡ್ರೈವ್ ಮಾಡ್ತಾರೆ, ಕೆಲವರು 1 ಮಂತಲ್ಲೇ ಡ್ರೈವ್ ಮಾಡ್ತಾರೆ. ಸೊ ಡ್ರೈವಿಂಗೂ ಮಾಡ್ಬೋದು, 2 ವೀಲರ್ ಓಡಿಸ್ಬೋದು, ಸೈಕ್ಲಿಂಗು ಮಾಡ್ಬೋದು. ಸೊ ಎಲ್ಲ ಥರನೂ ಮಾಡ್ಬೋದು. ಅದೇ ಸೊ ಅದು ಎಂಟೈರ್ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಿದ್ದು ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್ಗೆ 2 ಡಿಫ್ರೆಂಟ್ ಇದಕ್ಕೆ ಬಂದುಬಿಡ್ತಾರೆ. ಆ ಥರ. ಡಾಕ್ಟರ್, ಇದರ ಸಕ್ಸಸ್ ರೇಟ್ ಎಷ್ಟಿದೆ ಡಾಕ್ಟರ್? ಅಂದರೆ ಈ ರೀತಿ ಸರ್ಜರಿಗೆ ಒಳಗಾದವ್ರಿಗೆ, ಅಂದರೆ ಸರ್ಜರಿ ಸಕ್ಸಸ್ ಆಗೋದು ಒಂದು ಭಾಗ ಆದರೆ ಅದು ಎಷ್ಟು ದಿನಗಳ ಕಾಲ ಅಂದರೆ ಅದೇ ಒಂದು ಶಕ್ತಿ ಇರುತ್ತೆ ಅವರ ಹಿಪ್ ಜಾಯಿಂಟ್ ಆಪ್ರೇಷನ್ ಆದಾಗ, ಅಥವಾ ಪದೇ ಪದೇ ಮತ್ತೆ ನೋವು ಅಥವಾ ಕಾಂಪ್ಲಿಕೇಶನ್ಸ್ ಬರೋ ಸಾಧ್ಯತೆಗಳು ಇರುತ್ತಾ? ಮತ್ತೆ ಅದೇ ನಾನು ಆಗಲೇ ಹೇಳ್ದಂಗೆ ಇಟ್ ಆಲ್ ಡಿಪೆಂಡ್ಸ್ ನಾವು ಹೆಂಗೆ ಸರ್ಜರಿ ಮಾಡ್ತೀವಿ ಅಂತ. ಆ ವೆಲ್ ಡನ್ ಸರ್ಜರಿ ಶುಡ್ ಲಾಸ್ಟ್ ವೆರಿ ಲಾಂಗ್. ನಾನು ಈಗ ಕೆಲವ್ದು UK ಇದ್ದಾಗ ನೋಡಿರೋದು, UK ಸುಮಾರು ಒಂದು 50-60 ಇಯರ್ಸ್ ಬ್ಯಾಕೇ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದು. ಆವಾಗೊಂದು ಈಗ ಒಂದು 25-30 ಇಯರ್ಸ್ ಆದ್ರೂ ಇನ್ನೂ ನಡೀತಾ ಇದೆ ಅದು. ಅಂದರೆ ಡ್ಯೂರಬಲ್ ಇಂಪ್ಲಾಂಟ್ ಡ್ಯೂರಬಿಲಿಟಿ ಇನ್ನೂ ಹಂಗೆ ನಡೀತಾ ಇದೆ. ಅಂದರೆ ದೇ ಆರ್ ಗೋಯಿಂಗ್ ವಿತ್ ದ ಸೇಮ್ ರೀಪ್ಲೇಸ್ಮೆಂಟ್. ಈಗಿನ ಟೆಕ್ನಾಲಜಿಯಲ್ಲಿರೋ ಇಂಪ್ಲಾಂಟ್ಸು ಮತ್ತು ಮೆಟೀರಿಯಲ್ಸ್ ಇರೋದ್ರಿಂದ ಇಟ್ ಶುಡ್ ಲಾಸ್ಟ್ ವೆರಿ ಲಾಂಗ್. ಇನ್ನು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಯಾವುದಾದ್ರೂ ಕೇಸ್ ಅಂದರೆ ತುಂಬ ಕ್ರಿಟಿಕಲ್ ಇದ್ದು ಅದಕ್ಕೆ ಅಂದರೆ ಸರ್ಜರಿ ಮಾಡಿ ರಿಕವರ್ ಆಗಿರೋದಾಗಿರ್ಬೋದು, ಸೊ ಅಂಥ ಉದಾಹರಣೆಗಳಿದ್ರೆ ಡಾಕ್ಟರ್? ಇದೆ, ಸುಮಾರು. ಯಾಕಂದರೆ ನಾನು ಹೇಳ್ದಂಗೆ ಒಂದು 130 ಕಿಲೋಸ್ ಇದ್ದು ಅವ್ರಿಗೆ ಹೆಂಗೆ ರೀಪ್ಲೇಸ್ಮೆಂಟ್ ಆಗೋದಿಲ್ಲ ಅಂತ ಎಲ್ಲ ಇದು ಮಾಡ್ತಿದ್ರು. ಕೊನೆಗೆ ಅವ್ರಿಗೆ ರೀಪ್ಲೇಸ್ ಮಾಡಿ ಆ್ಯಂಡ್ ಶಿ ಈಸ್ ವಾಕಿಂಗ್ ಆ್ಯಂಡ್ ಶಿ ಹ್ಯಾಸ್ ಲಾಸ್ಟ್ ವೆಯ್ಟ್. ನಾನು ಆಗಲೇ ಹೇಳ್ದಂಗೆ ಅವರು ನಡೆಯೋಕ್ಕಾಗದೆ ವೆಯ್ಟ್ ಗೇನ್ ಆಗಕ್ಕೆ ಶುರು ಆಗಿಬಿಡ್ತಾರೆ. ಸೊ ಈ ಥರ ರೀಪ್ಲೇಸ್ಮೆಂಟ್ ಆದಮೇಲೆ ಅದು ಎಂಟೈರ್ ಸಿನಾರಿಯೋ ಚೇಂಜಸ್. ಸೊ ಅದರಿಂದ ವೆಯ್ಟ್ ಈಸ್ ನಾಟ್ ಎ ಕ್ರೈಟೀರಿಯಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.